ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದು ಮಾತಾಡ್ತಾ ಇರೋಂಥ ಟಾಪಿಕ್ ಬಂದು ಬೈಬ್ಯಾಕ್ ಬಿಸ್ನೆಸ್. ಬೈಬ್ಯಾಕ್ ಬಿಸ್ನೆಸ್ ಅಂದರೆ ಏನಪ್ಪ ಅಂತಂದರೆ, ಅವ್ರ ಮಿಷಿನ್ ಕೊಟ್ಟು ನೀವು ರಾ ಮೆಟೀರಿಯಲ್ನ ಅವರೇ ಕೊಟ್ಟು ನೀವು ಮತ್ತೆ ಅದನ್ನು ನೀವು ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಬೈಬ್ಯಾಕ್ ಕೊಡುವಂಥದ್ದನ್ನ ಬೈಬ್ಯಾಕ್ ಅಂತ ಕರೀತಾರೆ. ಇದರಲ್ಲಿ ತುಂಬ ಸ್ಕ್ಯಾಮ್ಗಳು ನಡೀತಾ ಇತ್ತು. ತುಂಬ ಅಂತಂದರೆ ಆಲ್ಮೋಸ್ಟ್ 99% ಫುಲ್ ಸ್ಕ್ಯಾಮೇ ನಡೀತಾ ಇರೋದು. ಬಿಕಾಸ್ ನಮ್ಮ ಫ್ರೆಂಡ್ ಒಬ್ಬರು ಮಿಷಿನ್ ತಗೊಂಡು ಆಗಿರೋಂಥ ಎಕ್ಸ್ಪೀರಿಯನ್ಸು ಮತ್ತು ನಾನು ತುಂಬ ಕಡೆ ಕೇಳಿರುವಂಥದ್ದೆಲ್ಲ ಫುಲ್ಲು ಸ್ಕ್ಯಾಮೇ ನಡೀತಾ ಇರೋದು. ಬಟ್ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ನಿಮ್ಮ ಹತ್ರ ಒಂದು ಸ್ವಲ್ಪ ಹಂಚ್ಕೊಳ್ಳೋಕ್ಕೋಸ್ಕರ ಇದನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಬೈಬ್ಯಾಕ್ ಬಿಸ್ನೆಸ್ ಅಂತಂದರೆ, ಈ ಕಾಟನ್ ವೇಸ್ಟ್ ಮಿಷಿನ್ ಅಂತ ಬರುತ್ತೆ. ಈ ಮೆಕ್ಯಾನಿಕ್ ಶಾಪು, ಹಾರ್ಡ್ವೇರ್ ಶಾಪು ಅಲ್ಲೆಲ್ಲ ಯೂಸ್ ಮಾಡುವಂಥದ್ದು. ಅಂದರೆ ಕ್ಲೀನಿಂಗ್ ಪರ್ಪಸ್ಸು, ಕೈಯೆಲ್ಲ ಒರೆಸ್ಕೊಳ್ತಾರಲ್ಲ ಆ ವೇಸ್ಟ್ ಮಿಷಿನ್ ಇದು. ಈಗ ನೋಡ್ತಾ ಇರೋಂಥ ಮಿಷಿನ್ ಬಂದು, ಈ ಮಿಷಿನ್ ಏನಪ್ಪಾ ಅಂತಂದ್ರೆ ಬೈಬ್ಯಾಕು ಅಂತ ತುಂಬಾ ಕಡೆ ಮಾರ್ತಾ ಇದ್ದಾರೆ. ಇದು ಏನಪ್ಪಾ ಅಂತಂದ್ರೆ ಇದು ಬಂದು ಗಾರ್ಮೆಂಟ್ಸ್ ಅಲ್ಲಿ ವೇಸ್ಟ್ ಸಿಗುತ್ತೆ. ಆ ವೇಸ್ಟ್ ತಗೊಬಂದು ಬಟ್ಟೆ ಪೀಸ್ ಇಲ್ಲಿ ಮಿಷಿನ್ ಕೊಟ್ರೆ ಕಾಟನ್ ವೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇದು ತುಂಬಾ ಯಾವ ತರ ಸ್ಕ್ಯಾಮ್ ನಡೀತಾ ಇದೆ ಅಂದ್ರೆ, ಇದು ಓನ್ಲಿ ಇವ್ರದ್ದು ಮಿಷಿನ್ ಸೇಲ್ಸ್ ಅಷ್ಟೇ. ಅದಾದ್ಮೇಲೆ ನಿಮ್ಗೆ ಏನು ಅಂತ ಕೇರ್ ಮಾಡಲ್ಲ. ಅವ್ರಿಗೆ ಮಿಷಿನ್ ಕೊಟ್ರೆ ಸಾಕಲ್ಲಪ್ಪ ಅನ್ನೋ ಒಂದು ಇದ್ರಲ್ಲಿ ಇರ್ತಾರೆ. ಮಿಷಿನ್ ಕೊಟ್ಟಾಗಿತ್ತು ನಿಮ್ಗೆ, ಅವ್ರಿಗೆ ಈ ತರ ಎಲ್ಲ ಪ್ರಾಫಿಟ್ ಸಿಗೋವಂಗೆ ಇದ್ರೆ ಅವರೇ ಮಿಷಿನ್ ಇಟ್ಕೊಂಡು, ಓನ್ ಮಿಷಿನ್ ಇಟ್ಕೊಂಡು ಅವರೇ ಲೇಬರ್ ಇಟ್ಕೊಂಡು ಪ್ರಾಫಿಟ್ ಮಾಡ್ಬೋದು. ಬಟ್ ಮಿಷಿನ್ ಎಲ್ಲ ಸೇಲ್ಸ್ ಮಾಡಿ ನಿಮ್ ಬೈಬೇಕು ಅಂತ ಹೇಳ್ತಾರೆ. ಬಟ್ ಆ ತರ ಯಾವ್ದು ಬೈಬ್ಯಾಕ್ ತಗೊಳ್ಳಲ್ಲ. 1 ಮಂತ್ ಹೆಂಗೋ ಪ್ರಿಫರ್ ಮಾಡ್ತಾರೆ, ತಗೊಳ್ತಾರೆ. ಸೆಕೆಂಡ್ ಮಂತ್ ರ್ಯಾಶ್ ಆಗಿ ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ. ಈ ಟೋಟಲ್ ಈಗ ಯಾವ ತರ ಆಗಿದೆ ಅಂತ ನನ್ನ ಫ್ರೆಂಡ್ ಒಂದು ಹೇಳ್ತೀನಿ ನೋಡಿ ನಿಮ್ಗೆ. ಫಸ್ಟ್ ಅವರು ಇದೇ ತರ ಆನ್ಲೈನ್ ಅಲ್ಲಿ ನೋಡಿ ಮಿಷಿನ್ ಎಲ್ಲ ಎಂಕ್ವೈರಿ ಮಾಡಿದ್ದಾರೆ. ಅಲ್ಲಿ ಹೋಗಿ ಮಿಷಿನ್ ಪರ್ಚೇಸ್ ಮಾಡಿದ್ದಾರೆ. ಅವಾಗ ಏನು ಇವರು ಅಗ್ರಿಮೆಂಟ್ ಬಗ್ಗೆ ಏನು ಡೀಟೇಲ್ ಆಗಿ ಏನು ಹೇಳಿರಲ್ಲ. ಮಾಮೂಲಿ ಅಗ್ರಿಮೆಂಟ್ ಇರುತ್ತೆ 2 ವರ್ಷ 3 ವರ್ಷ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಮಿಷಿನ್. ತಗೊಂಡು ಮಿಷಿನ್ ಡೆಲಿವರಿ ತಗೊಳ್ಳೋ ದಿನ ಅದ್ರಲ್ಲಿ ನಾಳೆಗೇನೆ ಪ್ರೊಡಕ್ಷನ್ ಮಾಡಿ ಸ್ಯಾಂಪಲ್ ಕಳಿಸಿ ಅಂತ ಹೇಳಿದ್ದಾರೆ. ಒಂದ್ ಕೆಜಿ ಜಸ್ಟ್ 1 ಕೆಜಿ ಕಳ್ಸಕ್ ಹೇಳಿದ್ದಾರೆ ಅವರು. 1 ಕೆಜಿಗೆಲ್ಲ ಮತ್ತೆ ಕೊರಿಯರ್ದೆಲ್ಲ ಚಾರ್ಜ್ ಜಾಸ್ತಿ ಆಗುತ್ತೆ, ಇಲ್ಲೇ ಪ್ರೊಡಕ್ಷನ್ ಮಾಡ್ಕೊಡ್ತೀವಿ ನಿಮ್ಮ ಆಫೀಸಲ್ಲೇ ನೋಡ್ಕೊಳ್ಳಿ ಸ್ಯಾಂಪಲ್ ಅಂತ ಹೇಳೋದಕ್ಕೆ ಅವ್ರು ಇಲ್ಲ ನಿಮ್ಮ ಮನೆಯಲ್ಲೇ ತಗೊಂಡು ಹೋಗಿ ಮಾಡಬೇಕು ಅಂತ ಮನೆಗೆ ಹೇಳಿ ಕಳ್ಸಿದ್ದಾರೆ. ಅವರು ಮಿಷಿನ್ ತಗೊಬಂದಿದ್ದಾರೆ, ಇಲ್ಲಿ ಪ್ರೊಡಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. 1 ಕೆಜಿ ಸ್ಯಾಂಪಲ್ ರೆಡಿ ಮಾಡಿ ಕೊರಿಯರ್ ಮಾಡಿದ್ದಾರೆ. ಅದರಿಂದ ಹೋಗಕ್ಕೆ 3 ದಿನ 4 ದಿನ ಕೊರಿಯರ್ ಅವ್ರಿಗೆ ತಲುಪಕ್ಕೆ ಆಗಿದೆ. ಅವರಿಂದ ಸರಿ ಅಂತ ಪ್ರೊಡಕ್ಷನ್ಗೆ ರಾ ಮೆಟೀರಿಯಲ್ ಕಳಿಸ್ತೀನಿ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಕಳಿಸಿದಾಗ ಬರೀ 10 ಕೆಜಿ ರಾ ಮೆಟೀರಿಯಲ್ ಅಷ್ಟೇ ಕೊಟ್ಟಿರೋದು. ಓಕೆ ಆಗಿದೆ, ಇನ್ನು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬರ್ಬೇಕು, ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಾ ಮೆಟೀರಿಯಲ್ ಕಳಿಸ್ತೀವಿ 1 ವೀಕ್ ಆದ್ಮೇಲೆ ಅಂತ ಹೇಳಿದ್ರು. 1 ವೀಕ್ ಗಂಟೆ ಸುಮ್ಮನೆ ಮಿಷಿನ್ ಹಂಗೆ ನಿಂತಿದೆ ಅದು. ಅದಾದ್ಮೇಲೆ ನೆಕ್ಸ್ಟ್ 1 ವೀಕ್ ಆದ್ಮೇಲೆ ಮೆಟೀರಿಯಲ್ ಕೊಟ್ಟರು. ಒಳಗಡೆ ಇರೋ ಕಾಟನ್ ವೇಸ್ಟ್ ಬರುತ್ತಲ್ಲ ಅದು, ಆ ವೇಸ್ಟ್ ಫುಲ್ಲು ಈಗ ಕೊಡ್ತಾ ಇರೋಂಥ ವೇಸ್ಟ್ ಕೈಲಿ ಕೊಡ್ತಿದಾರಲ್ಲ, ಆ ವೇಸ್ಟ್ ಫುಲ್ಲು ಯಾವುದೋ ಹಳೆ ಮೆಟೀರಿಯಲ್ ಮತ್ತೆ ಕ್ಲಾತ್ ಬಂದು ಒಂದೇ ಶೇಪಲ್ಲಿ ಕಟ್ ಆಗಿರಲ್ಲ, ಎಲ್ಲೆಲ್ಲ ಕಟ್ ಆಗಿರುತ್ತೆ. ಅದು ಥ್ರೆಡ್ ಎಲ್ಲ ಕಿತ್ಕೊಂಡ್ ಬರುತ್ತೆ. ಹಂಗಾಗಿ ಅದನ್ನು ಪ್ರೊಡಕ್ಷನ್ ಸರಿಯಾಗಿಲ್ಲ. ಈಗ 100 ಕೆಜಿ ಮೆಟೀರಿಯಲ್ ಕಳ್ಸಿದ್ರು ಅಂತಂದ್ರೆ ಓನ್ಲಿ ಒಂದು 30-40 ಕೆಜಿ ಅಷ್ಟೇ ಚೆನ್ನಾಗಿರೋ ಕ್ಲಾತ್ ಇರೋದು, ಇನ್ನೆಲ್ಲ ವೇಸ್ಟ್ ಕ್ಲಾತ್. ಈ ತರ ಆಗಿದ್ಮೇಲೆ ಅವ್ರು ಫೋನ್ ಮಾಡಿ ಕೇಳ್ತಾರೆ, ಈ ತರ ಕಳ್ಸಿದ್ರಲ್ಲ ಈಗ ಏನ್ ಮಾಡೋದು ಈ ತರ ಅಂತೆಲ್ಲ ಕಳ್ಸಿದ್ಗೆ. ಅದ್ ನಮಗ್ ಗೊತ್ತಿಲ್ಲ, ಅದು ನೀವು ಮೆಟೀರಿಯಲ್ ರಾ ಮೆಟೀರಿಯಲ್ ಕೊಡ್ತಾ ಇರೋದು ಹೆಚ್ಚು, ಆ ತರ ಈ ತರ ಅಂತ ಫುಲ್ಲು ಮಾತಾಡಿದ್ದಾರೆ ಅವರು. ಅದಾದ್ಮೇಲೆ ಹೋಗ್ಲಿ ಅಂತ ಅಂದ್ಬಿಟ್ಟು ಇವರೇನೆ ಬಟ್ಟೆ ಎಲ್ಲ ನೀಟಾಗಿ ಅದನ್ನೇ ಎಕ್ಸ್ಟ್ರಾ ಎಕ್ಸಸ್ ಎಲ್ಲ ಬಂದಿರೋದೆಲ್ಲ ನೀಟಾಗಿ ಕಟ್ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ. ಮಿಷಿನ್ ಕೊಟ್ಟು ಎಲ್ಲಾನು ಪ್ರೊಡಕ್ಷನ್ ರೆಡಿ ಮಾಡಿದ್ದಾರೆ. ಹಂಗೂನು ಒಂದು 70 ಕೆಜಿ ಅಷ್ಟು 100 ಕೆಜಿ 70 ಕೆಜಿ ಅಷ್ಟೇ ಪ್ರೊಡಕ್ಷನ್ ಆಗಿದೆ, 30 ಕೆಜಿ ಅಷ್ಟು ವೇಸ್ಟ್. ಬಟ್ ಏನಪ್ಪ ಮಾಡೋದು, ಮಿಷಿನ್ ಲಾಸ್ ಆಯ್ತಲ್ಲ ಅಂತಂದ್ಬಿಟ್ಟು ಅವರು ಮತ್ತೆ ಬೈಬ್ಯಾಕ್ ವಾಪಸ್ ರಿಟರ್ನ್ ಕೊಟ್ಟು 70 ಕೆಜಿ ಪ್ರೊಡಕ್ಷನ್ ಐತಲ್ಲ ಅದನ್ನ ಇದು ಕಳ್ಸಿದ್ದಾರೆ ಅವ್ರ ಗೋಡನ್ಗೆ. ಅವ್ರು ಏನ್ ಮಾಡಿದ್ದಾರೆ, ಇದ್ರಲ್ಲಿ ಡಸ್ಟ್ ಇದೆ, ಅದಿದೆ ಇದಿದೆ ಅಂತ ಫುಲ್ಲು ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಈಗ ಅವ್ರು ತಕೊಂಡಿರುವಂತ ರಾ ಮೆಟೀರಿಯಲ್ ದುಡ್ಡು ಅದನ್ನು ವೇಸ್ಟು. ಅಂದ್ರೆ 55 ರೂಪಾಯಿ ಪರ್ ಕೆಜಿ ರಾ ಮೆಟೀರಿಯಲ್, ಅದು 5,500 ಅದು ವೇಸ್ಟು. ಇಲ್ಲಿ ಇವರು ಬೈಬ್ಯಾಕ್ ತಗೊಳ್ತಿದ್ದು 90 ರುಪೀಸ್ಗೆ. ಹಂಗಾಗಿ ಇದು 9,000 ಬರ್ಬೇಕಿತ್ತು 100 ಕೆಜಿಗೆ. ಬಟ್ ಇವರು ಬಂದಿದ್ದು ಅದು 6,000 ಸಮಥಿಂಗ್, ಸಾರಿ 6,000 ಸಮಥಿಂಗ್ ಅಷ್ಟೇ ಬಂದಿರೋದು. ಹಂಗಾಗಿ ಇವ್ರದ್ದು ಬರೀ 1,000 ರೂಪಾಯಿಗೆ ಇಲ್ಲಿ ಕೊರಿಯರ್ ಚಾರ್ಜ್ ಮಾಡಿರೋದನ್ನು ಅದು ಆಗ್ತಾ ಇಲ್ಲ. ಅದಾಗ ವರ್ಷ ದಿನಕ್ಕೆ ಹೋಗ್ಲಿ ಕರೆಕ್ಟ್ ಆಗಿ ಮೆಟೀರಿಯಲ್ ಕಳಿಸಿ ಅಂತಂದ್ರೆ, ನಾವೇನ್ ಮೆಟೀರಿಯಲ್ ಮಾತ್ರ ಬೈಬ್ಯಾಕ್ ಮಾಡ್ಕೊಳ್ತೀವಿ ಅಂತ ಮಾತ್ರ ಅಗ್ರಿಮೆಂಟ್ ಕೊಟ್ಟಿರೋದು, ರಾ ಮೆಟೀರಿಯಲ್ ಕೊಡ್ತೀವಿ ಅಂತ ಏನು ಅಗ್ರಿಮೆಂಟ್ ಮಾಡಿಲ್ವಲ್ಲ ನಿಮ್ಗೆ, ನೀವೇ ಹೋಗಿ ಹುಡಿಕಂತ ತಕೊಳ್ಳಿ ಆ ತರ ಈ ತರ ಅಂತೆಲ್ಲ ಫುಲ್ಲು ಜಗಳ ಆಡಿದ್ದಾರೆ. ಇವರು ಸರಿ ಆಯ್ತು ಅಂತ ಅಂದ್ಬಿಟ್ಟು ತಮಿಳ್ನಾಡಿಗೆ ಎಲ್ಲ ಹೋಗಿದ್ದಾರೆ. ಮೇನ್ ಈ ತರ ಬಟ್ಟೆ ಎಲ್ಲ ಸಿಗೋದು ತಮಿಳ್ನಾಡು ತಿರುಪೂರು, ಇಲ್ಲಿ ಈ ರೋಡಲ್ಲಿ. ಅಲ್ಲಿಗೆ ಹೋಗಿ ಎಲ್ಲ ವಿಚಾರಿಸಿ ಎನ್ಕ್ವೈರಿ ಮಾಡಿ ಮಿಷಿನ್ ಬಟ್ಟೆ ಏನೋ ಸುಮಾರಿಗೆ ಅಲ್ಲಿ ಇಲ್ಲಿ ಹುಡುಕಿ ತಂದಿದ್ದಾರೆ.
ಅಲ್ಲೂ ಅಷ್ಟೊಂದು ರೇಟ್ ಜಾಸ್ತಿಯಿಂದ ಅವ್ರಿಗೂ ಅದು ವರ್ಕೌಟ್ ಆಗಿಲ್ಲ. ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಂದ್ಬಿಟ್ಟು ಇಲ್ಲಿ ಪ್ರೊಡಕ್ಷನ್ ಮಾಡಕ್ಕೆ ಒಂದು 50 kg ಅಷ್ಟು ತಂದಿದ್ದಾರೆ. ಮತ್ತೆ ಮಿಷಿನ್ ಕೆಡೋಯ್ತದು. ಅಂದ್ರೆ ಈ ಥ್ರೆಡ್ ರೋಲ್ ಆಗ್ತಾ ಇದಿಲ್ಲ, ಆ ರೋಲ್ ಕೆಳಗಡೆ ಆ ಕಡೆ ಈ ಕಡೆ ರಬ್ಬರ್ ಇದೆಯಲ್ಲ, ಬ್ರೌನ್ ಕಲರ್, ಅದು ರಬ್ಬರ್ ಎಲ್ಲ ಕಟ್ಟಾಗೋಯ್ತು. ಅದು ರಬ್ಬರ್ ಮತ್ತೆ ಅವರು ಸ್ಪೇರ್ ಈ ತರ ಕಟ್ಟಾಗೈತೆ ಅಂತೆಲ್ಲ ಫೋಟೋ ಹೊಡೆದು ಕಳ್ಸಿದ್ಮೇಲೆ ಅದು ಸರ್ವಿಸ್ ವಾರಂಟಿ ಮಾತ್ರ ಇರೋದು, ನಿಮ್ಗೆ ರಬ್ಬರು ನೀವೇ ಕಟ್ ಮಾಡಿರೋದು ಅಂತ ಹೇಳಿ ಅದಕ್ಕೂ 600 ರೂಪಾಯಿ ಚಾರ್ಜಸ್ ಮಾಡಿದ್ದಾರೆ. ಲೇಬರ್ ಚಾರ್ಜು ಚಾರ್ಜಸ್ ಮಾಡಿದ್ದಾರೆ. ಆ ಚಾರ್ಜಸ್ ಮಾಡಿದ್ಮೇಲೆ ಲೇಬರ್ ಬಂದು ಹಾಕಿದ್ದಾರೆ. ಅದು ಹಾಕಿ ಅದು ಯಾವ್ದಕ್ಕೂ ಅದಕ್ಕೆ ಅಡ್ಜಸ್ಟ್ ಆಗಿಲ್ಲ. ಅದಕ್ಕೆ ಇದೇನೋ ಅಡ್ಜಸ್ಟ್ ಆಗಿಲ್ಲ, ಮತ್ತೆ ಬೇರೆ ತರ್ತೀವಿ ಅಂತ ಹೇಳ್ಬಿಟ್ಟು ತಗೊಂಡು ಹೋಗಿದ್ದಾರೆ ಅವರು. ಆ ರೋಲ್ ಮತ್ತೆ ವಾಪಸ್ ತಗೊಂಡೋಗಿ ಮತ್ತೆ ಒಂದು 15 ಗಂಟೆ ತಂದೆ ಕೊಟ್ಟಿಲ್ಲ. ಫುಲ್ ಫೋನ್ ಮೇಲೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಿಲ್ಲ, ಏನಿಲ್ಲ. ನೀವೇ ಮಿಷಿನ್ ತಗೊಂಬನ್ನಿ, ಇಲ್ಲೇ ರೆಡಿ ಮಾಡ್ತೀವಿ ಅಂತ ಆ ತರ ಈ ತರ ಎಲ್ಲ ಮಾಡಿದ್ದಾರೆ ಅವ್ರಿಗೆ. ಮತ್ತೆ ಅವ್ರು ಇನ್ನು ಸ್ವಲ್ಪ ದಿನ ಬಂದ್ಮೇಲೆ ರೋಲ್ ಹಾಕ್ಬಿಟ್ಟು ಹೋಗಿದ್ದಾರೆ. ಅದು ಸರಿಯಾಗಿ ಅವ್ರು ಏನೋ ಅಡ್ಜಸ್ಟೇಬಲ್ ಮಾಡಿ ಕುಣಿಸ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಅವ್ರು ಹೋಗಿ ನಾನು ಸಂಜೆಗೆನೆ ಸೇಮ್ ಅದೇ ಇಶ್ಯೂ ಆಗಿದೆ, ಎಲ್ಲ ಇದಾಗಿರೋದು. ಈ ಸೇಮ್ ಇಷ್ಟೆಲ್ಲ ಆಯ್ತು, ಮುಗೀತು, ಹೋಗ್ಲಿ ಬಿಡಿ, ಇಷ್ಟೆಲ್ಲ ಮುಗೀತು. ಮಿಷಿನ್ ಏನೋ ಕರೆಕ್ಟ್ ಆಗಿಲ್ಲ. ಮತ್ತೆ ಇದರಲ್ಲಿ ಆಗುವಂತ ಪ್ರೊಡಕ್ಷನ್ ಇದೆಯಲ್ಲ, ಈ ಗ್ಯಾರೇಜ್ ಅಲ್ಲಿ ಯಾರು ಬೈ ಮಾಡಲ್ಲ ಇದನ್ನ. ಬೇಕಾದ್ರೆ ನೀವು ಹೋಗಿ ಈ ತರ ಮಿಷಿನ್ದು ವೇಸ್ಟ್ ತಗೊಂಡು ಹೋಗ್ಕೊಡಿ, ಅವ್ರು ಮುಟ್ಟು ನೋಡಲ್ಲ, ಅದು ಮೂಸು ನೋಡಲ್ಲ. ಇದೇನಿದ್ರು ಹ್ಯಾಂಡಲ್ ರಿಮೂವ್ ಮಾಡ್ತಾರಲ್ಲ ವೇಸ್ಟ್, ಅದನ್ನ ಮಾತ್ರ ಅವ್ರು ಬೈ ಮಾಡೋದು. ಆ ಹ್ಯಾಂಡಲ್ ರಿಮೂವ್ ಮಾಡೋದಂಥದ್ದು ಏನೈತೆ ಅಂತಂದ್ರೆ ಅದರಲ್ಲಿ ಬಂದು ಸ್ವಲ್ಪನೂ ಡೆಸ್ಟ್ ಇರಲ್ಲ ಆ ಹ್ಯಾಂಡಲ್ ರಿಮೂವ್ ಮಾಡುವಂಥದ್ದು. ಈಗ ಇಂಜಿನ್ ಒಳಗಡೆ ಕ್ಲೀನ್ ಮಾಡ್ಬೇಕಾಗ್ಲಿ, ಇನ್ನೊಂದಾಗ್ಲಿ, ಆ ತರ ಕ್ಲೀನ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಡೆಸ್ಟ್ ಹಿಂಗ್ ಬರಲ್ಲ ಅದರಲ್ಲಿ. ಈ ಮಿಷಿನ್ ಅಲ್ಲಿ ಅದ್ರ ಏನಾಗುತ್ತೆ ಅಂದ್ರೆ ಕಟ್ ಪೀಸ್ ಬರೋದ್ರಿಂದ ಹಿಂಗ್ ಕ್ಲೀನ್ ಮಾಡುವಾಗ ಎಲ್ಲ ಅಲ್ಲೇ ಸಿಗಾಕೊಳ್ಳುತ್ತೆ ಅಂತ ಅವರು ಇದು ತಗೊಳ್ಳೋದೇ ಇಲ್ಲ ಅವರು. ಇವರು ಬೈಬೇಕು ಅಂತ ಹೇಳಿ 1 ತಿಂಗಳು ಹಂಗೆ ಹೇಳಿ 1 ತಿಂಗಳು 2 ತಿಂಗಳು ಯಾಮಾರಿಸ್ಬಿಟ್ಟು 2 ತಿಂಗಳಿಗೆ ಗಂಟ ನಿಮ್ಮ ಐಟಮ್ ಕೊಟ್ಟಿಲ್ಲ, ಹಂಗಾಗಿ ನಿಮ್ಮ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಬಿಸಾಕ್ತಾರೆ. ಸೊ ಹಂಗಾಗಿ ಬೈಬ್ಯಾಕ್ ಅನ್ನೋದೇ ಒಂದು ದೊಡ್ಡ ಫ್ರಾಡ್ ಇದೆ. ನೋಡ್ಕೊಂಡು ಬಿಸ್ನೆಸ್ ಮಾಡಿ. ಇದು ಬೈಬ್ಯಾಕ್ ಅಂದ್ರೆ ಇದೊಂದೇ ಬೈಬ್ಯಾಕ್ ಅಂತಲ್ಲ. ಈಗ ಅಗರಬತ್ತಿ ಆಗಿರ್ಬೋದು, ದೀಪದ ಬತ್ತಿ ಮಾಡ್ತಾರಲ್ಲ, ಈ ಮಿಷಿನ್ ನೋಡ್ತಾ ಇದ್ರಿ, ಈ ಮಿಷಿನ್ ಆಗಿರ್ಬೋದು, ತುಂಬಾ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇದೇ ಕತೆ ಇರೋದು. ಈಗ ನೋಡ್ತಾ ಇರಿ, ಕಮೆಂಟ್ ನೋಡ್ತಾ ಇರಿ, ಅಲ್ಲಿ ನಾವು ಆನ್ಲೈನ್ ಅಲ್ಲಿ ತೆಗ್ದಿರೋದ್ರಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀವಿ. ಬೇಕಾದ್ರೆ ಇದೇ ಮಿಷಿನ್ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿದೀವಿ ನೋಡಿ. ಇವರೆಲ್ಲ ಮಿಷಿನ್ ತಗೊಂಡು ಮೋಸ ಹೋಗಿರೋರು ಅಂತದೆ. ಪ್ರತಿಯೊಬ್ಬರಲ್ಲ ತಕೊಂಡೆಲ್ಲ ಇದ್ ಮಾಡಿರೋ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗೆ ನೈಸ್ ಆಗಿ ಮಾತಾಡಿಸ್ತಾರೆ, ಎಲ್ಲಾನು ಚೆನ್ನಾಗಿ ಮಾಡ್ತಾರೆ. ಬಟ್ ತಕೊಂಡ್ಮೇಲೆ ಅವ್ರ ರಿಯಾಕ್ಷನ್ ಒಂಥರ ಇರುತ್ತೆ. ಸೊ ಹಂಗಾಗಿ ದಯವಿಟ್ಟು ನೋಡಿ ಮಾಡಿ ತಗೊಳ್ಳಿ. ಈ ಮಿಷಿನ್ ತಗೊಳ್ಳೋರ್ದೆಲ್ಲ ಇವ್ರದೆಲ್ಲ ಕೊಡೋರೆಲ್ಲ ಏನ್ ಟಾರ್ಗೆಟ್ ಅಂತಂದ್ರೆ ಈ ಹಳ್ಳಿ ಕಡೆ ಇರುವಂತ ಜನಗಳಿಗೆನೆ ಜಾಸ್ತಿ ಈ ತರ ಮಾಡೋದಂಥದ್ದು. ಸೊ ದಯವಿಟ್ಟು ನೋಡಿ ತಗೊಳ್ಳಿ. ಮನೆಯಿಂದ ಮಾಡುವಂತದ್ದು ಅಂದ್ರೆ ತುಂಬಾ ಬಿಸ್ನೆಸ್ಗಳಿದೆ, ಅದೆಲ್ಲ ಮಾಡಿ. ನಿಮ್ಗೆ ಮಾರ್ಕೆಟಿಂಗ್ ಮಾಡೋ ಧೈರ್ಯ ಇತ್ತು, ನೀವು ಮಾಡ್ತೀವಿ ಅಂತಂದ್ರೆ ಆ ತರದ ಯಾವ್ದಾದ್ರು ಮಾಡಿ. ಈ ತರ ಬೈಬೇಕನ್ನೋ ಒಂದು ವಿಷಯಕ್ಕೆ ಮಾತ್ರ ಯಾರನ್ನು ಕೈ ಹಾಕಕ್ ಹೋಗ್ಬೇಡಿ. ಫುಲ್ ಲಾಸ್ ಆಗಿ ಹೋಗ್ತೀರ ನೀವು. ಏನ್ ಟಾರ್ಗೆಟ್ ಇವ್ರಿಗೆ ಹಳ್ಳಿ ಜನಗಳು. ಹಂಗಾಗಿ ದಯವಿಟ್ಟು ನೋಡಿ ಮಿಷಿನ್ ತಗೊಳ್ಳಿ. ಈ ತರ ವೇಸ್ಟ್ ಅಂತೂ ಏನಕ್ಕೂ ಯೂಸ್ ಬರಲ್ಲ. ಇದು ಅಂತಲ್ಲ, ನೀವು ಬೈಬ್ಯಾಕ್ ತಗೊಳ್ಳುವಂತ ತುಂಬಾ ಏನೇನ್ ತಗೊಳ್ತೀರಾ ಸುಮಾರಿದೆ. ಆ ಯೂಟ್ಯೂಬ್ ಚಾನಲ್ ಬರೀ ಬೈಬ್ಯಾಕ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ತುಂಬಾನೇ ಸಿಗ್ತವೆ. ಅದ್ ಯಾವ ಬೈಬ್ಯಾಕಕ್ಕೆ ಅಂತೂ ತಗೊಳಕ್ ಹೋಗ್ಬೇಡಿ, ಫುಲ್ ಲಾಸ್ ಆಗುತ್ತೆ. ಸುಮ್ನೆ 2-3 ಲಕ್ಷ. ಈ ಮಿಷಿನ್ ಬಂದು 1,05,000 ರೂಪಾಯಿನೋ ಇದೆ. ಬಟ್ ಈ ಮಿಷಿನ್ಗೆ ಹಾಕಿರೋದು ಒಂದ್ ಮೋಟ್ರು, ಒಂದ್ ರೋಲರು, ಒಂದು ಕಬ್ಬಿಣ ಡಬ್ಬ ಒಂದು ಹಾಕಿ ಕಳ್ಸಿದಾರೆ ಅಷ್ಟೇ. ಅದಕ್ಕೆ 1,15,000 ತಗೊಂಡು 1,05,000 ತಗೊಂಡು ಕಳ್ಸಿರೋಂಥದ್ದು. ಇದಕ್ಕಂತ ಕೊಡುವಂತದ್ದು ಏನಿಲ್ಲ. ಇದೊಂದು 20,000-30,000ದಲ್ಲಿ ಒಂದು ಮಿಷಿನ್ ರೆಡಿ ಆಗುತ್ತೆ ಇದು. ಈ ಮಿಷಿನ್ಗೆ ಅವರು 80,000 ಪ್ರಾಫಿಟ್ ಇಟ್ಕೊಂಡು ನಿಮ್ಮಂತವ್ರು 10 ಜನ ಸಿಕ್ಕಿದ್ರೆ, ಒಬ್ಬರಿಂದ 80,000 ಪ್ರಾಫಿಟ್ ಸಿಕ್ಕಿದ್ರೆ 10 ಜನಕ್ಕೊಂದು 8 ಲಕ್ಷ ಪ್ರಾಫಿಟ್ ಸಿಗುತ್ತೆ ಅವ್ರಿಗೆ. ಇನ್ನೇನ್ ಬೇಕು, ತಿಂಗಳಿಗೆ 8 ಲಕ್ಷ ಸಂಪಾದನೆ ಮಾಡುವಂತವ್ರು. ಈ ತರ ಆನ್ಲೈನ್ ಅಲ್ಲಿ ಒಂದು 5,000-6,000 ಜನ ನೋಡಿರ್ತಾರೆ ಈ ಮಿಷಿನ್. ಆ 6,000ದಲ್ಲಿ ಬರೀ ಒಂದು 10 ಜನ ತಗೊಂಡ್ರೆ ಸಾಕು. ಈ ತರ ಸ್ಕ್ಯಾಮ್ ಸಿಗಾಕೊಳ್ಳೋರು ಸಾಕು, ಒಳ್ಳೆ ದುಡ್ಡು ಮಾಡ್ಕೊಂಡು ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಇವ್ರ ಟಾರ್ಗೆಟ್ ಎಲ್ಲ ಬರೀ ಈ ಕಡೆ ಹಳ್ಳಿ ಜನಗಳೇನೇ ಇರೋದು. ಸೊ ದಯವಿಟ್ಟು ನಿಮ್ ನಿಯರ್ ಬೈ ಎಲ್ಲೇ ಇದ್ರೂ ಬೈಬೇಕನ್ನೋದನ್ನ ಯಾವ್ದನ್ನು ತಗೊಳಕ್ ಹೋಗ್ಬೇಡಿ, ಫುಲ್ಲು ಫ್ರಾಡ್ ಇದೆ. ಇದೇ ತರ ವಿಷಯಗಳು ಯಾವ್ದಾದ್ರು ಬೇಕಿತ್ತು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.